ಹಾಯ್, ಗುಡ್ ಈವ್ನಿಂಗ್. ಚಾರ್ಟ್ಲೆನ್ಸ್ ಚಾನಲ್ಗೆ ಸ್ವಾಗತ. ಸೊ ಬನ್ನಿ ಇವತ್ತು ಮಾರ್ಕೆಟ್ ಅನಾಲಿಸಿಸ್ ಮಾಡೋಣ, ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್. ಸೊ ಮೊದಲಿಗೆ ನಿಫ್ಟಿ ಚಾರ್ಟ್ ನೋಡೋಣ. ಸೊ ನಿಫ್ಟಿ ಆ್ಯಕ್ಚುಲಿ ತುಂಬ ಬೇರಿಶ್ ಆಗಿತ್ತು. ಆಲ್ಮೋಸ್ಟ್ ನೀವು ನೋಡ್ಬೋದು 3 ಕಂಟಿನ್ಯೂಸ್ ಡೇಸ್ ನೆಗೆಟಿವ್ ಆಗಿತ್ತು ಅಪಾರ್ಟ್ ಫ್ರಮ್ ಎಸ್ಟರ್ಡೇ. ಸೊ ನಾನು ಇದೇ ನಿಮ್ಗೆ ಏನು ಟ್ರೆಂಡ್ ಲೈನ್ ಹಾಕಿದೆ. ಸೊ ನಾನು ಇಲ್ಲಿಂದ ಆ್ಯಕ್ಚುಲಿ ನೋಡ್ತಾ ಇದ್ದೀನಿ ಏನಾದರೂ ಫಾಲೋ ಅಪ್ ಸೆಲ್ಲಿಂಗ್ ಬರುತ್ತಾ ಅಂತ. ಸೊ ನಾನೇನು ಅಂದ್ಕೊಂಡೆ ಪ್ರಾಬಲಿ ಇಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮತ್ತೆ ಬ್ರೇಕ್ ಡೌನ್ ಆಗ್ಬೋದು ಅಂದ್ಕೊಂಡೆ. ಬಟ್ ದಟ್ಸ್ ಗುಡ್. ಆ್ಯಕ್ಚುಲಿ ಇವಾಗ ಏನಾಗಿದೆ, ಮಾರ್ಕೆಟ್ 21 EMA ಇಂದ ಮೇಲೆ ಟ್ರೇಡ್ ಆಗ್ತಾ ಇದೆ. ಪ್ಲಸ್ ಇದೊಂದು ಓಪನಿಂಗ್ ಗ್ಯಾಪ್ ಅಪ್ ಕೂಡ ಆಗಿತ್ತು. ನೀವು ನೋಡ್ಬೋದು ಓಪನಿಂಗ್ ಗ್ಯಾಪ್ ಅಪ್ ಆಗಿ ಒಳ್ಳೆ ಸ್ಟ್ರಾಂಗ್ ಕ್ಲೋಸಿಂಗ್ ಕೊಟ್ಟಿದೆ. ಸೊ ನನಗೆ ಬೇಸಿಕಲಿ ವೀಕ್ ಮಾರ್ಕೆಟಲ್ಲಿ ನಂಗೆ ಕ್ಲೋಸಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕ್ಲೋಸಿಂಗ್ ಯೂಶಲಿ ಏನಾಗುತ್ತೆ, ವೀಕ್ ಮಾರ್ಕೆಟಲ್ಲಿ ಇಂಟ್ರಾಡೇ ವೈಸಸ್ ಅಪ್ ಟು 2 o'clock 1 o'clockವರೆಗೂ ಒಂದು ಒಳ್ಳೆ ರಿಕವರಿ ಥರ ಕಾಣಿಸುತ್ತೆ. ಬಟ್ ಆಫ್ಟರ್ 2 o'clock ಒಂದು ವೆರಿ ಬ್ಯಾಡ್ ಸೆಲ್ಲಿಂಗ್ ಬರುತ್ತೆ. ಸೊ ಅದೇ ಥರ ನಾನು ಇವತ್ತು ಬರುತ್ತೆ ಅಂದ್ಕೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಒಂದೊಳ್ಳೆ ಗುಡ್ ಕ್ಲೋಸಿಂಗ್ ಕೊಟ್ಟಿದೆ. ಸೊ ಬಟ್ ನಾನು ಯಾವುದೇ ಥರ ಪೊಸಿಷನ್ಸ್ ತೊಗೊಂಡಿರಲಿಲ್ಲ. ಇನ್ಫ್ಯಾಕ್ಟ್ ನಾನು ಇಂಟ್ರಾಡೇ ನಿಫ್ಟಿ ಮಾಡಿದೆ ಮಾರ್ನಿಂಗ್, ಬಟ್ ಸ್ಟಾಪ್ ಲಾಸ್ ಹೊಡಿತ್ತು ಕಾಲ್ ಸೈಡ್ಗೆ. ಅದು ಬಿಟ್ಟರೆ ನಾನೇನು ಟ್ರೇಡ್ ಮಾಡಿರಲಿಲ್ಲ ಆ್ಯಕ್ಚುಲಿ ಇವತ್ತು. ಸೊ ಇದು ನಿಫ್ಟಿ ಆ್ಯಸ್ ಆಫ್ ನೌ ಒಳ್ಳೆ ಗುಡ್ ಕ್ಲೋಸಿಂಗ್ ಕೊಟ್ಟಿದೆ. ನೋಡೋಣ ಇಲ್ಲಿ ಒಂದು 2 to 3 days ಸೈಡ್ ವೈಸ್ ಆಗಿ ಒಂದು ಅಪ್ಸೈಡ್ ಹೋಗುತ್ತಾರೆ ಅಲ್ಲಿ ಅಂತ ನೋಡೋಣ. ನೆಕ್ಸ್ಟ್ ಸ್ಮಾಲ್ ಕ್ಯಾಪ್ ಕೂಡ ನೋಡ್ಬೋದು ನೀವು. ಒಂದು ಲಾಸ್ಟ್ 4 daysಯಿಂದ ಒಂದು ಜಸ್ಟ್ ಕನ್ಸಲ್ಟೇಷನ್ ಆಗಿ ಒಂದು ಗ್ಯಾಪ್ ಅಪ್ ಆಗಿದೆ. ಇದಕ್ಕೊಂದು ಒಳ್ಳೆ ಸೈನ್ ಅಂತ ಹೇಳ್ಬೋದು. ಅಟ್ಲೀಸ್ಟ್ ಒಂದು ಟೆಸ್ಟ್ ಪೊಸಿಷನ್ಸ್ ಇನಿಷಿಯೇಟ್ ಮಾಡ್ಬೋದು ಈಗ, ಯಾಕಂದರೆ ಗ್ಯಾಪ್ ಅಪ್ ಆಗಿ ಹೋಗಿರೋದ್ರಿಂದ. ಮಿಡ್ ಕ್ಯಾಪ್ ಕೂಡ ಅಷ್ಟೇ ಒಂದು ಒಳ್ಳೆ ರಿಕವರಿ ಬಂದಿದೆ ಇವತ್ತು. ಸೊ ನೋಡ್ಬೋದು ಗ್ಯಾಪ್ ಅಪ್ ಆಗಿ ಒಂದು ಸ್ಟ್ರಾಂಗ್ ಕ್ಲೋಸಿಂಗ್ ಕೂಡ ಕೊಟ್ಟಿದೆ ಮಿಡ್ ಕ್ಯಾಪಲ್ಲಿ ಸಹ. ಸೊ ಬ್ಯಾಂಕ್ ಇಂಡೆಕ್ಸ್ ಏನಂತ ಮೂವ್ಮೆಂಟ್ ಇರಲಿಲ್ಲ, ಬಟ್ ಸೈಡ್ ವೈಸ್ ಆಗಿ ಇತ್ತು ಕಂಪ್ಲೀಟ್ ಆಗಿ ಇವತ್ತು. ಇದು ಮಿಡ್ ಕ್ಯಾಪ್ ಆಲ್ಮೋಸ್ಟ್ ಇದೆ. ಸೊ ಸೆನ್ಸೆಕ್ಸ್ ಕೂಡ ಸ್ಟ್ರಾಂಗ್ ಕ್ಲೋಸಿಂಗ್ ಕೊಟ್ಟಿದೆ. ಮೂಮೆಂಟ್ ಕಮೋಡಿಟಿ ವೈಸ್ ನ್ಯಾಚುರಲ್ ಗ್ಯಾಸ್ ಸ್ವಲ್ಪ ವೀಕ್ ಆಗಿದೆ. ಸಿಲ್ವರ್ ನೋಡ್ಬೋದು. ನಾನು ಆ್ಯಕ್ಚುಲಿ ಇಲ್ಲಿಂದನೇ ಬೈ ಮಾಡಿದೆ ಸಿಲ್ವರು. ಆಲ್ಮೋಸ್ಟ್ 10th ಮಂತ್ ನೋಡ್ಬೋದು ಆಲ್ಮೋಸ್ಟ್ 20% ಮೇಲೆ 30% ಕೊಟ್ಟಿದೆ ರಿಟರ್ನ್ಸ್ ಆಲ್ಮೋಸ್ಟ್. ಬಟ್ ನಾನು ಆ್ಯಕ್ಚುಲಿ ಇಲ್ಲಿ ಎಕ್ಸಿಟ್ ಆಗಬಾರ್ದಾಯಿತು. ಬಟ್ ಅದೇ ಲರ್ನಿಂಗ್ ಅಂತ ಹೇಳ್ಬೋದು. ನಾನು ಆ್ಯಕ್ಚುಲಿ ಇಲ್ಲಿ ಎಕ್ಸಿಟ್ ಆದೆ ಆಲ್ಮೋಸ್ಟು. ಯಾಕಂದ್ರೆ ಗೋಲ್ಡಲ್ಲೂ ಪೊಸಿಷನ್ಸ್ ಇದ್ದಿರೋದ್ರಿಂದ ನಾನು ಸಿಲ್ವರಲ್ಲಿ ಎಕ್ಸಿಟ್ ಆಗಿದೆ. ಬಟ್ ಗೋಲ್ಡ್ಗಿಂತ ಸಿಲ್ವರೇ ಜಾಸ್ತಿ ಓಡ್ತಾ ಆಮೇಲೆ. ಸೊ ನೋ ಪ್ರಾಬ್ಲಮ್. ಸೊ ನಂದು ಗೋಲ್ಡ್ ಆ್ಯಕ್ಚುಲಿ ಪೊಸಿಷನ್ಸ್ ಇನ್ನೂ ಇದೆ. ನಾನು ಸ್ಟಾಪ್ ಲಾಸ್ ಇಲ್ಲಿ ಇಕ್ಕಿದ್ದೀನಿ ಈಗ. ಸೊ ನಾನು ಪ್ರಾಬ್ಲಿ ಮೂವ್ ಮಾಡ್ಕೊತೀನಿ ಸ್ಟಾಪ್ ಲಾಸ್ ಇವಾಗ ಇಲ್ಲಿಗೆ. ಸೊ ಗೋಲ್ಡ್ ಪೊಸಿಷನ್ಸ್ ಫೈನ್, ಚೆನ್ನಾಗಿ ಹೋಗ್ತಾ ಇದೆ, ನಾಟ್ ಎ ಪ್ರಾಬ್ಲಮ್. ಕ್ರೂಡ್ ಆ್ಯಕ್ಚುಲಿ ಒಂದು ಸ್ಟಾಪ್ ಲಾಸ್ ಟ್ರಿಗರ್ ಆಯಿತು. ಸೊ ನಾನೇನು ಟ್ರೇಡ್ ಮಾಡೋಕ್ಕೆ ಹೋಗಿಲ್ಲ ಕ್ರೂಡಲ್ಲಿ. ಅಲ್ಯೂಮಿನಿಯಂ ಆ್ಯಕ್ಚುಲಿ ಟ್ರೇಡ್ ಇತ್ತು, ಬಟ್ ನಾನು ಟ್ರೇಡ್ ತೊಗೊಂಡಿಲ್ಲ. ಪ್ರಾಬ್ಲಮ್ ನಾನು ಇನಿಷಿಯೇಟ್ ಮಾಡ್ಬೋದಾಗಿತ್ತು ಟ್ರೇಡ್. ಇದನ್ನು ಚೆನ್ನಾಗಿದ್ದು. ಸೊ ನೋಡೋಣ. ಫೈನ್. ಜಿಂಕಲ್ಲಿ ಸಹ ಒಳ್ಳೆ ಟ್ರೇಡ್ ಆಪರ್ಚುನಿಟಿ ಇತ್ತು. ನಾನು ಇವತ್ತು ಮಿಸ್ ಮಾಡ್ಕೊಂಡ್ರಿ ಜಿಂಕು. ಸೊ ಕಾಪರ್ ನೋ ವರೀಸ್. ಕಾಪರ್ ಆ್ಯಕ್ಚುಲಿ ಚೆನ್ನಾಗಿ ಓಡ್ತಿದೆ, ಯಾವುದೇ ಎಂಟ್ರಿ ಪಾಯಿಂಟ್ಸ್ ಅಂತ ಇಲ್ಲ ಅದರಲ್ಲಿ. ಸೊ ನೋಡ್ಬೋದು ನೀವು ಆಟೋ ಇಂಡೆಕ್ಸ್ ಇದು. ಡೆಫಿನೆಟ್ಲಿ ಆಟೋ ಇಂಡೆಕ್ಸ್ ಒಂದು ನಿಯರ್ ಏನಿದೆ ಈ ಹಾರಿಜಾಂಟಲ್ ಲೈನ್ ಇಲ್ಲೇ ಟ್ರೇಡ್ ಆಗ್ತಾ ಇದೆ. ಸೊ ಬಟ್ ಕಂಪೇರ್ಡ್ ಟು ಅದರ್ ಇಂಡೆಕ್ಸ್ ನಂಗೆ ಆಟೋ ಇಂಡೆಕ್ಸ್ ತುಂಬ ಫೇವರಬಲ್ ಅನಿಸಿದೆ. ತುಂಬ ನಾನು ಆಲ್ಮೋಸ್ಟ್ 3 weeks ಹೇಳ್ತಾ ಇದ್ದೀನಿ ನಾನು ಆಟೋ ಇಂಡೆಕ್ಸಲ್ಲಿ ತುಂಬ ಬುಲಿಶ್ ಆಗಿದ್ದೀನಿ ಅಂತ. ನೋಡೋಣ ಫರ್ದರ್. ನಾನು ಟೆಸ್ಟ್ ಪೊಸಿಷನ್ಸ್ ಕೂಡ ಇದೆ, ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ. ರಿಯಾಲಿಟಿ ಇಂಡೆಕ್ಸ್ ವೀಕ್ ಆಗಿದೆ, ಬಟ್ ಏನೇ ಬೌನ್ಸ್ ಬಂದಿರ್ಬೋದು. ಬಟ್ ನನ್ನ ಪ್ರಕಾರ ಓವರ್ ಆಲ್ ಟ್ರೆಂಡ್ ಬಂದು ವೀಕ್ ಆಗಿದೆ ರಿಯಾಲಿಟಿ ಇಂಡೆಕ್ಸ್. ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ನಮ್ಮ ಪ್ರಕಾರ ವೀಕೆ. ಮಿಡ್ ಕ್ಯಾಪ್ ಆಲ್ಮೋಸ್ಟ್. ಪ್ರೈವೇಟ್ ಬ್ಯಾಂಕ್ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ಪ್ರೈವೇಟ್ ಬ್ಯಾಂಕ್ ಒಂದು ಒಳ್ಳೆ ಪೊಸಿಷನಲ್ಲಿ ಇದೆ ಈಗ. ಇನ್ ಕೇಸ್ ಏನೋ ಬ್ರೇಕ್ಔಟ್ ಕೊಡ್ತಾನೆ ಡೆಫಿನೆಟ್ಲಿ ತೊಗೊಬೋದು. ಸೊ ನನ್ನ ಬೆಟ್ಟು ಪ್ರೈವೇಟ್ ಬ್ಯಾಂಕ್ಸ್ ಕೂಡ ಆಗುತ್ತೆ ಇಲ್ಲಿಂದ. ಸೊ ಪ್ರೈವೇಟ್ ಬ್ಯಾಂಕ್ಸ್ ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ, ತೊಗೊಬೋದು. ರಿಸ್ಕ್ ವರ್ತಿದೆ ರಿಸ್ಕ್ ತೊಗೊಳಕ್ಕೆ. ಇವೆಲ್ಲ ಮಿಕ್ಕಿದ್ದು ಆಲ್ಮೋಸ್ಟ್ ಸೆಕ್ಟರ್ಸ್ ಎಲ್ಲ ವೀಕೇ ಇದೆ. ಫಿನಾನ್ಷಿಯಲ್ ಕೂಡ ಏನಂತ ಸ್ಟ್ರಾಂಗ್ ಇಲ್ಲ, ಓಕೆ, ಬಟ್ ಸ್ಟ್ರಾಂಗ್ ಇಲ್ಲ ಅಂಥದ್ದು. ಸೊ ನಾನು ಆ್ಯಕ್ಚುಲಿ ಫಿನಾನ್ಸಲ್ಲಿ ನೋಡ್ತೀನಿ ಈ ಗ್ಯಾಪ್ ಡೌನ್ ಏನಿದೆ ಇದು ಕವರ್ ಆಗಬೇಕು ಆ್ಯಕ್ಚುಲಿ. ನೋಡ್ತೀವಿ ನೋಡೋಣ ಹೇಗೆ ಅಂತ. ಇದು ಮೆಟಲ್ ಇಂಡೆಕ್ಸ್ ನೋಡ್ಬೋದು. ಇವತ್ತು ಒಂದು ಒಳ್ಳೆ ಸ್ಟ್ರಾಂಗ್ ಕ್ಲೋಸಿಂಗ್ ಕೊಟ್ಟಿದೆ, ಬಿಕಾಸ್ ಸಿಲ್ವರ್ ಎಲ್ಲ ಓಡ್ತಾ ಇದೆ. ಸೊ ಆಬ್ವಿಯಸ್ಲಿ ಕಾಮನ್ ಸೆನ್ಸ್ ಅದ್ರ ಮೆಟಲ್ ಸೆಕ್ಟರ್ಸ್ ಕೂಡ ಓಡುತ್ತೆ. ಇದು ವೀಕ್ ಆಗಿದೆ. ಕಮೋಡಿಟೀಸ್ ಅದೇ ಕಮೋಡಿಟೀಸ್ ಮಾರ್ಕೆಟ್ ಚೆನ್ನಾಗಿದೆ, ಕಮೋಡಿಟಿ ಇಂಡೆಕ್ಸು ಚೆನ್ನಾಗಿದೆ. ಡಿಫೆನ್ಸಲ್ಲಿ ನಾವು ಇಲ್ಲಿದ್ದಾಗ ಹೇಳಿದೆ ತುಂಬ ವೀಕ್ ಆಗಿದೆ ಡಿಫೆನ್ಸ್ ಅಂತ. ಡೆಫಿನೆಟ್ ನಾನು ಕೂಡ ಹೆಚ್ಚು ಶಾರ್ಟ್ ಮಾಡಿದ್ದೆ, ಬಟ್ ನಾನು ಕವರ್ ಮಾಡ್ಕೊಂಡೆ ಶಾರ್ಟ್ನ. ಬಟ್ ಇವಾಗ ಕೂಡ ಹೆಚ್ಚಿನಿಂದ ಕೂಡ ವೀಕ್ ಇದೆ. ಇಲ್ಲಿ ನೋಡ್ಬೋದು ನನ್ನ ಪ್ರಕಾರ ಇಲ್ಲೊಂದು ಮತ್ತೆ ಒಂದು ಫಾರ್ಮ್ ಮಾಡುತ್ತೆ ಬೇಸು. ಸೊ ನನಗನ್ಸ್ದಂಗೆ ಇಲ್ಲಿಂದ ಮತ್ತೆ ಮೂಮೆಂಟ್. ಸೊ ನಾನು ಇಲ್ಲಿಂದ ಆ್ಯಕ್ಚುಲಿ ಸ್ವಲ್ಪ ಕನ್ಸಲ್ಟೇಷನ್ ಅಟ್ಲೀಸ್ಟ್ ಫ್ಯೂ ಡೇಸ್ ಈ ಥರ ಸೈಡ್ ವೈಸ್ ಆಗಿ just a moment.
ಥರ ಆಗಿ ಆಮೇಲೆ ಈ ಥರ ಫಾಲ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಡಿಫೆನ್ಸ್ ಇಂಡೆಕ್ಸಲ್ಲಿ ಇನ್ ಕೇಸ್ ಮಾರ್ಕೆಟ್ ವೀಕ್ ಇದ್ದರೆ. ಸೊ ಇಲ್ಲಾಂದರೆ ಆಬ್ವಿಯಸ್ಲಿ ಸೈಡ್ ವೇಸ್ ಆಗ್ಬೋದು, ಬಟ್ ಇಲ್ಲಿಂದ ಬ್ರೇಕ್ಔಟ್ ಕೊಡುತ್ತೆ ಅಂತ ನನಗೇನು ಅನಿಸ್ತಾ ಇಲ್ಲ. ತುಂಬ ವೀಕ್ ಆಗಿದೆ ಡಿಫೆನ್ಸ್ ಮೇಲೆ. ಸೊ ನೆಕ್ಸ್ಟ್ ನೋಡಿದ್ರೆ PSU ಕೂಡ ತುಂಬ ವೀಕ್ ಆಗಿದೆ, ಎನರ್ಜಿ ಕೂಡ ನನ್ನ ಪ್ರಕಾರ ವೀಕೆ. ಸೊ ಹೆಲ್ತ್ ಕೇರ್ ಏನು ಸೈಡ್ ವೇಸ್ ಆಗಿದೆ. ನಾನು ಆ್ಯಕ್ಚುಲಿ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಸ್ವಲ್ಪ ಬ್ರೇಕ್ಔಟ್ ಆಗ್ಬೋದು ಅಂತ. ನೋಡೋಣ ಅಟ್ಲೀಸ್ಟ್ ಇಲ್ಲಿಂದ ಮತ್ತೆ ಬಂದೊಂದು ಬೇಸ್ ಆಗಿ ಏನಾದರೂ ಬ್ರೇಕ್ಔಟ್ ಆಗುತ್ತಂತ. ಐಮೆನ್ಸಿ ನಾಟ್ ಇಂಟ್ರೆಸ್ಟೆಡ್. ಫಾರ್ಮ ಕೂಡ ನೋಡ್ಬೋದು. ನಾನು ಇದೇ ಹೇಳಿದ್ದು, ಇಲ್ಲಿ ಈ ಲೈನ್ ತುಂಬ ಅಬ್ಸರ್ವ್ ಮಾಡ್ತಾ ಅಲರ್ಟ್ ಹಾಕೊತೀನಿ. ಇಲ್ಲಿಂದ ಏನಾದ್ರು ಒಂದು ಸ್ಟ್ರಾಂಗ್ ಆಗಿ ಒಂದು ಸೈಡ್ ವೇಸ್ ಆಗಿ ಮತ್ತೆ ಬ್ರೇಕ್ಔಟ್ ಕೊಡುತ್ತೆ ಸ್ಟ್ರಾಂಗ್ ಆಗಿ, ನೋಡೋಣ. ಹೈಟ್ ಇಂಡೆಕ್ಸ್ ನೋಡ್ಬೋದು, ಆಲ್ಮೋಸ್ಟ್ ಒಂದು ಒಳ್ಳೆ ವಿ ಶೇಪ್ ರಿಕವರಿ ಅಂತ ಹೇಳ್ಬೋದು ಕಂಪ್ಲೀಟಾಗಿ. ನೀವು ವೀಕ್ಲಿ ಟೈಮ್ ಫ್ರೇಮಲ್ಲಿ ಕೂಡ ನೋಡ್ಕೊಂಡು ಒಳ್ಳೆ ಸ್ಟ್ರಾಂಗ್ ರಿಕವರಿ ಅಂತಲೇ ಹೇಳ್ಬೋದು ಅಟ್ ದಿಸ್ ಮೂಮೆಂಟು. ಸೊ ETFs ಬೇಕಾದ್ರೆ ಲೋಡ್ ಮಾಡೋದು, ಬಟ್ ನಾನು ಟ್ರೇಡಿಂಗ್ ಅಪರ್ಚುನಿಟಿಯಾಗಿ ನೋಡ್ತಲ್ಲ IT ಇಂಡೆಕ್ಸಲ್ಲಿ. ಬಟ್ ಆಬ್ವಿಯಸ್ಲಿ ಯಾರಾದರೂ ETF ಲೋಡ್ ಮಾಡ್ಕೊಬೋದು, ತುಂಬ ಒಳ್ಳೆ ವ್ಯಾಲ್ಯೂಷನ್ ಇದೆ. ಈಗ ಸ್ಪೀಕಿಂಗ್ ಆಲ್ಮೋಸ್ಟ್ 20% ಮೇಲೆ ಬಿದ್ದಿರ್ಬೋದು ಅನಿಸ್ತಾ, 17% ಇದೆ ಅಟ್ ದಿಸ್ ಮೂಮೆಂಟ್. ಸೊ ಬೈ ಮಾಡ್ಬೋದು ETFs ಡೆಫಿನೆಟಾಗಿ ಲಾಂಗ್ ಟರ್ಮ್ಗೆ. ಆಯಿಲ್ ಆ್ಯಂಡ್ ಗ್ಯಾಸ್ ಇಂಟ್ರೆಸ್ಟೆಡ್ ನನಗೆ. PSU ಬ್ಯಾಂಕ್ಸಲ್ಲಿ ಆ್ಯಕ್ಚುಲಿ ನೋಡೋಣ, ಇಲ್ಲಿಂದ ಚೀಟ್ ಏರಿಯಾ ಫಾರ್ಮ್ ಆಗಿ ಮತ್ತು ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟರೆ ಡೆಫಿನೆಟ್ಲಿ ನಾನು PSU ಬ್ಯಾಂಕ್ಸಲ್ಲಿ ಟ್ರೇಡ್ ತೊಂತೀನಿ. ಬಟ್ PSU ಸ್ಟಿಲ್ ಬೆಟರ್ ಅಂತ ಹೇಳ್ಬೋದು ಕಂಪೇರ್ಡ್ ಟು ಅದರ್ ಸೆಕ್ಟರ್ಸ್ ಲೈಕ್ FMCG ಅದೆಲ್ಲ ಕಂಪೇರ್ ಮಾಡಿದ್ರೆ. ಇದು ನ್ಯಾಸ್ಡ್ಯಾಕ್. ಆ್ಯಕ್ಚುಲಿ ನ್ಯಾಸ್ಡ್ಯಾಕ್ ತುಂಬ ಅಬ್ಸರ್ವ್ ಮಾಡ್ತೀನಿ. ಇಲ್ಲಿಂದ ಏನಾದ್ರು ಬ್ರೇಕ್ಔಟ್ ಕೊಟ್ಟರೆ ಡೆಫಿನೆಟ್ಲಿ ನಾನು ETF ಅಲ್ಲಿ ಟ್ರೇಡ್ ಮಾಡ್ತೀನಿ. ಇಟ್ಸ್ 1.5 ಸ್ಟಾಪ್ ಲಾಸ್ ಸಮ್ವೇರ್ ಅರೌಂಡ್ ಮ್ಯಾಕ್ಸಿಮಮ್ 2%. ಸೊ ನೋಡೋಣ, ಇದೊಂದು ಒಳ್ಳೆ ಇದಂತ ಹೇಳ್ಬೋದು, ಬೇಸ್ ಅಂತ ಹೇಳ್ಬೋದು. ಸೊ ಪರವಾಗಿಲ್ಲ, ಟ್ರೇಡ್ ಮಾಡ್ಬೋದು, ನಾಟ್ ಎ ಇಶ್ಯೂ. ಸೊ ಇನ್ನು ಸ್ಟಾಕ್ಸ್ ವೈಸ್ ನೋಡಿದ್ರೆ ನಂತರ ಆ್ಯಕ್ಚುಲಿ ಅಡ್ಜಸ್ಟ್ಮೆಂಟ್ TVS ಮೋಟರ್ಸ್ ಇದೆ. ಸೊ ನಾನೇನು ಟೆಸ್ಟ್ ಬೈ ಮಾಡಿದ್ದೆ. ಸೊ ಇನ್ನೊಂದು ಆಲ್ಮೋಸ್ಟ್ ಇದು ಎಂಟ್ರಿ ಪ್ರೈಸ್ ಏನು ಹಾಕಿದೆ ಇದೇ ಪ್ರೈಸ್ ಇರೋದು. ಸೊ ನೋಡ್ತೀನಿ, ಏನೇನೋ ಬ್ರೇಕ್ಔಟ್ ಬಂತಾರೆ ಡೆಫಿನೆಟ್ ನಾನು ಆ್ಯಡ್ ಮಾಡ್ತೀನಿ ಇಲ್ಲಿ. ಸೊ ಸ್ಟಾಪ್ ಲಾಸ್ ಇದೆ. ಬಟ್ ಆ್ಯಕ್ಚುಲಿ ನಾನು ಇನ್ನೊಂದು ಟೆಸ್ಟ್ ಪೊಸಿಷನ್ ಇತ್ತು ಫಿಲ್ಮಲ್ಲಿ, ಇದನ್ನು ಸ್ಟಾಪ್ ಲಾಸ್ ಹೊಡಿತು. ಆ್ಯಕ್ಚುಲಿ ಮೊನ್ನೆ ಈ ಡೇನೇ ಸ್ಟಾಪ್ ಲಾಸ್ ಹೊಡಿತು. ಈ ಡೇ ತೊಗೊಂಡಿದ್ದೆ, ಬಟ್ ನೆಕ್ಸ್ಟ್ ಡೇ ಇಲ್ಲಿ ಸ್ಟಾಪ್ ಲಾಸ್ ಹೊಡಿತು ನಂದು. ನೋ ಪ್ರಾಬ್ಲಮ್. ಆ್ಯಕ್ಚುಲಿ ನಂದು ಪ್ರಾಬ್ಲಮ್ ನಾಳೆ ತೊಗೊತೀನಿ, ಇನ್ ಕೇಸ್ ಬ್ರೇಕ್ಔಟ್ ಆಗೋ ಟೈಮಲ್ಲಿ ಮತ್ತೆ ತೊಗೊತೀನಿ. ಸೊ ಮಂಡೇ ಅದು ಬಿಟ್ಟರೆ ನಾನು Niftty ಕಾಲ್ ಆಪ್ಷನ್ ಸೆಲ್ ಮಾಡ್ತೀನಿ ಅಂತ ಹೇಳಿದೆ, ಅದು ಕೂಡ ಫೈನ್, ನೋ ಪ್ರಾಬ್ಲಮ್ ಇವಾಗ. ಸೊ ಇಷ್ಟೇ. ಬಟ್ ಮಾರ್ಕೆಟ್ ಈಗ ಡೆಫಿನೆಟ್ಲಿ ಟೆಸ್ಟ್ ಪೊಸಿಷನ್ಸ್ ತೊಗೊಬೋದು, ಟ್ರೇಡಬಲ್ ಆಗಿದೆ. ಬಟ್ ನಾಟ್ ಎ ಓವರ್ ಆಲ್ ಕಂಪ್ಲೀಟ್ ಬುಲಿಶ್ ಅಂತಲ್ಲ, ಬಟ್ ಟೆಸ್ಟ್ ಪೊಸಿಷನ್ಸ್ ವರ್ಕ್ ಆದರೆ ಮಾತ್ರ ನಾವು ಜಾಸ್ತಿ ರಿಸ್ಕ್ ತೊಗೊಳ್ಳೋಣ, ಇನ್ ಕೇಸ್ ಇಲ್ಲಾಂದರೆ ಇಲ್ಲ. ಸೊ ನಂದು ಆ್ಯಸ್ ಆಫ್ ನೋ TVS ಮೋಟರ್ಸಲ್ಲಿ ಪೊಸಿಷನ್ಸ್ ಇದೆ. ಸೊ ನೋಡ್ತೀನಿ ಮಂಡೇ ಆದಾಗ ಬೇರೆ ಒಳ್ಳೆ ಸ್ಟಾಕ್ಸ್ ನನ್ನ ಶಾರ್ಟ್ ಲಿಸ್ಟ್ ಆಯ್ತು, ಡೆಫಿನೆಟ್ಲಿ ಬೈ ಮಾಡ್ತೀನಿ, ಇನ್ಫಾರ್ಮ್ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ.